ಹರಿ ಸರ್, ನಾವು ಬೇರೆ ಬೇರೆ ಹ್ಯಾಬಿಟ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಈ ಹ್ಯಾಬಿಟ್ಸು ಇದೆಲ್ಲ ಒಂದು ರೂಟಲ್ಲಿ ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ಬರೋದೇ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್. ಈ ಡಿಸಿಪ್ಲಿನ್ ಅನ್ನೋದು ಅದು ಒಂಥರ ನಮ್ಗೆ ಎಲ್ಲರಿಗೂ ಗೊತ್ತು, ಇದು ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಇದೇ ಟೈಮ್ಗೆ ಎದ್ದೇಳಬೇಕು, ರಾತ್ರಿ ಇದೇ ಟೈಮ್ಗೆ ಮಲ್ಕೊಂಡ್ಬಿಡ್ಬೇಕು, ಯಾರೇ ಎಲ್ಲೇ ನಾವು ಹೋದ್ರು ಮೀಟ್ ಮಾಡ್ಬೇಕಾದ್ರೆ ಆನ್ ಟೈಮ್ ಇರಬೇಕು, ಇದೇ ಟೈಮ್ಗೆ ಈ ಊಟ ಮಾಡಬೇಕು, ಈ ಥರ ನಮ್ಗೆ ಗೊತ್ತು. ಬಟ್ ಫಾಲೋ ಮಾಡೋದು ಭಾರಿ ಕಷ್ಟ. ಈ ಸೆಲ್ಫ್ ಡಿಸಿಪ್ಲಿನ್ ನಿಜವಾಗ್ಲೂ ಅಷ್ಟು ಇಂಪಾರ್ಟೆಂಟಾ ಸರ್? ಇದು ನೀವು ಹೇಳ್ತಾರೆ ಡಿಸಿಪ್ಲಿನ್ ಅನ್ನೋದು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋಕ್ಕೇ ನಮಗೆ ಸ್ಕೂಲ್ ಟೈಮಲ್ಲಿ ಹೆಂಗಿತ್ತಲೆ ಇಷ್ಟು ಗಂಟೆಗೆ ಅಂತ ನಾವು ಎದ್ದೇಳಲೇಬೇಕಿತ್ತು. ಯಾಕಂದರೆ ದೆರ್ ವಾಸ್ ಅ ರೀಸನ್. ಲೇಟಾಗಿ ಹೋದರೆ ಪನಿಷ್ಮೆಂಟ್ ಸಿಗೋದು, ಪಿ ಟಿ ಮಾಸ್ಟ್ರು ಹೊಡೆಯೋರು. ಸೊ ಇನ್ ಟೈಮ್ ಹೋಗ್ತಿದ್ವಿ. ಅದಾದಮೇಲೆ ಯೂನಿಫಾರ್ಮು ಐರನ್ ಆಗಿರಲೇಬೇಕು, ಶೂ ಪಾಲಿಷ್ ಮಾಡಿರಲೇಬೇಕು. ಡಿಸಿಪ್ಲಿನ್ ತಾನೇ ಕಲಿಸ್ತಾ ಇರೋದು ಸ್ಕೂಲು. ಅದಾದ ನಂತರ ಪಿರಿಯಡು 45 ಮಿನಿಟ್ಸ್ ಬೆಲ್ ಹೊಡೆಯೋರು. ನೆಕ್ಸ್ಟ್ ಸಬ್ಜೆಕ್ಟ್ ಲಂಚ್ ಬ್ರೇಕ್ ಇತ್ತು, ಮತ್ತೆ ಸಬ್ಜೆಕ್ಟ್. ಆಮೇಲೆ ಸ್ಕೂಲ್ ಮುಗಿಯೋದು, ಬಂದಿದ್ದ ಕೂಡಲೇ ನಾವು ಮನೆಗೆ ಇಮಿಡಿಯೇಟಾಗಿ ಫ್ರೆಶ್ ಆಗ್ಬಿಟ್ಟು ನಾವೇನು ಮಾಡ್ತಿದ್ವಿ ಅಲ್ಲಿ ಸ್ವಲ್ಪ ಆಟ ಆಡ್ಬಿಟ್ಟು ಮತ್ತೆ ಹೋಮ್ವರ್ಕ್ ಮಾಡ್ತಿದ್ವಿ. ಇಷ್ಟು ವರ್ಷದಿಂದ ನಾವು ಡಿಸಿಪ್ಲಿನ್ನ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು ಕೂಡ ನಾವು ಇವತ್ತು ನಾವು ಮಾಡೋಕ್ಕಾಗ್ತಿಲ್ಲ ಅಂತ. ಯಾಕೆ ಅಂದರೆ ಫ್ರೀಡಮ್ ಸಿಕ್ಬಿಡ್ತು. ಸ್ಕೂಲಿಂದ ಬಿಡುಗಡೆ ಆಯಿತು, ಕಾಲೇಜ್ ಬಂದ ಕೂಡಲೇ ಕಲರ್ ಡ್ರೆಸ್ಸು, ಫ್ರೀಡಮ್ ಬೇಕಿತ್ತು. ಶರೀರ ಮೈಂಡು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆಯದಲ್ಲ, ಕೆಟ್ಟದ್ದು ಬೇಗ. ನಾವು ಕೆಟ್ಟದ್ದು ಬೇಗ ಕ್ಯಾಚ್ ಮಾಡ್ತೀವಿ. ಇವಾಗ ನಮ್ಮ ಚಾನಲ್ಲು ಆಯುಷ್ ಟಿ ವಿಲಿ ಬರೀ ಒಳ್ಳೆಯದನ್ನೇ ತೋರಿಸ್ತಾ ಇರ್ತೀವಿ. ಬಟ್ ನಮ್ಮ ಚಾನಲ್ಗಿಂತ ಬೇರೆ ಚಾನಲ್ಲು ಸ್ವಲ್ಪ ಅದು ಇದು ತೋರಿಸ್ತಿರ್ತಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ತಪ್ಪು ಚಾನಲ್ ಅವ್ರದ್ದ, ನಮ್ಮ ಮೈಂಡಾ? ಯೋಚನೆ ಮಾಡಿ. ಸೊ ನಮ್ಮದು ಎಲ್ತಿ ಒಳ್ಳೆ ಕಾನ್ವರ್ಸೇಷನ್ನು, ನೀವು ಡೆವಲಪ್ ಆಗುವಂಥದ್ದು, ಕನ್ಸ್ಟ್ರಕ್ಟಿವ್ ಇರುವಂಥದ್ದು ಅದನ್ನೇ ಕೊಡ್ತಾ ಇರ್ತೀವಿ. ಬಟ್ ಹಂಗೂ ನಮ್ಮ ಮೈಂಡು ಆ ಚಾನಲೇ ಬೇಕು, ಯಾಕಂದರೆ ಆ ಚಾನಲ್ ಅದು ಸಿಗ್ತಾ ಇರುತ್ತೆ. ಸೊ ಪ್ರಾಬ್ಲಮ್ಮು ಮೈಂಡು. ಡಿಸಿಪ್ಲಿನ್ ಮಾಡಬೇಕು. ಯಾಕೆ ಡಿಸಿಪ್ಲಿನ್ ಮಾಡಬೇಕು ಅಂದರೆ, ಸ್ಕೂಲ್ ಬೆಲ್ಲು ಬೆಳಗ್ಗೆ ಹೊಡೆದಾಗ ಮೂಡ್ ಆಫ್ ಆಗೋದು, ಸಂಜೆ ಹೊಡೆದಾಗ ಬೆಲ್ಲು ಖುಷಿ ಆಗ್ಬಿಡೋದು, ಆನಂದ ಆಗೋದು. ಆ ಬೆಲ್ಗೋಸ್ಕರ ಕಾಯ್ತಿದ್ವಿ. ಎಸ್ಪೆಷಲಿ ನನ್ನ ಟೈಮಲ್ಲಿ ಹೇಳ್ಬೇಕು ಅಂದರೆ, ನಂಗೆ ಮ್ಯಾಥಮೆಟಿಕ್ಸು ಪೀರಿಯಡ್ ಮುಗಿಯೋ ಬೆಲ್ ಹೊಡೆದಿದ್ಕೊಳ್ಳೇ ಆನಂದವೋ ಆನಂದ. ಬೆಲ್ ಸೌಂಡ್ ಒಂದೇ, ಆದರೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ಡಿಸಿಪ್ಲಿನ್ ಅನ್ನೋದು ಬೇಕು. ಆ ಡಿಸಿಪ್ಲಿನಲ್ಲಿ ಖುಷಿ ಇರಬೇಕು. ಖುಷಿ ಇಲ್ಲ ಅಂದರೆ ಮಜಾ ಇಲ್ಲ. ಕೆಲವೊಬ್ರು ನೋಡ್ಬೋದು, ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, 5 ಗಂಟೆಗೆ ಎಳ್ದೋದ್ರೆ ಅವ್ರಿಗೆ ಹೆಂಗೋ ಆಗ್ಬಿಡ್ತೀವಿ. ನಾನು ಫುಲ್ ಡೇ ಮೂಡು. ಅಷ್ಟೊಂದು ಯಾಕೆ ಸೀರಿಯಸ್ ಆಗಿ ತೊಗೊಳ್ತೀರಾ? ನೀರು ಮೇಲೆ ಗುಳ್ಳೆ ಇದ್ದಂಗೆ ಲೈಫು. 5 ಗಂಟೆಗೆ ಹೇಳ್ಬೇಕು, 5ರಿಂದ 5, 10 ನಿಮಿಷ ಖುಷಿ ಇದೆ ನೋಡಿ ಮಲ್ಕೊಳ್ಳೋದು, ಅದ್ರ ಮಜಾನೇ ಬೇರೆ. ಮಲ್ಕೊಳ್ಳಿ ಒಂದು 10 ನಿಮಿಷ, ಆಮೇಲೆ ಮತ್ತೆ ಎದ್ದೇಳಿ. 5 ಗಂಟೆಗೆ ಎದ್ದಿಲ್ಲ ಇವತ್ತು, ನಾನು 10 ನಿಮಿಷ ಹೆಚ್ಚಿಗೆ ಮಲ್ಬಿಟ್ಟೆ ಅಂದ್ಬಿಟ್ಟು ಫುಲ್ ಡೇ ಅಪ್ಸೆಟ್ ಆದರೆ ನಿಮ್ಮ ಕರ್ಮಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಡಿಸಿಪ್ಲಿನ್ ಈಸ್ ರಿಕ್ವೈರ್ಡ್ ಟು ಗೆಟ್ ಹ್ಯಾಪಿನೆಸ್, ನಾಟ್ ಗೆಟ್ಟಿಂಗ್ ಅನ್ಹ್ಯಾಪಿನೆಸ್. ಸೊ ಡಿಸಿಪ್ಲಿನ್ ಹೆಂಗಿರಬೇಕು ಅಂದರೆ, ನನಗೆ ಫಿಸಿಕಲಿ ಮೆಂಟಲಿ ಖುಷಿ ಕೊಡಬೇಕು, ಮತ್ತು ನಾನು ಡೆವಲಪ್ ಆಗ್ತಿರ್ಬೇಕು ಆ ಡಿಸಿಪ್ಲಿನಲ್ಲಿ. ಉದಾಹರಣೆಗೆ ನಾನು ಬಿಸ್ನೆಸ್ ವಿಚಾರಕ್ಕೆ ಬಂದಾಗ, ಬಿಸ್ನೆಸ್ ಮಾಡಬೇಕು ಅಂದರೆ ಸಂಜೆ 7 ಗಂಟೆಗೆ ನನ್ನ ಆಫೀಸ್ ಕ್ಲೋಸು ಅಥವಾ ನನ್ನ ಬಿಸ್ನೆಸ್ ಕ್ಲೋಸ್ ಮಾಡಿಬಿಟ್ಟು ನಾನು ಬಂದುಬಿಟ್ರೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಆದರೆ 7ರಿಂದ 9 ಗಂಟೆ ಎಕ್ಸ್ಟೆಂಡ್ ಮಾಡಿದ್ರೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ. ಎಕ್ಸ್ಟೆಂಡ್ ಮಾಡಿ ಶಾರ್ಪ್ 9 ಕ್ಲೋಸ್ ಮಾಡಬೇಕು ಅಂತಿಲ್ಲ. ಬಿಸ್ನೆಸ್ ಎಲ್ಲಿವರೆಗೂ ನಡೀತೈತೆ, ಒಂದ್ಸಲ 9 or 10 ಗಂಟೆ ನಡೀತೆ, ಅಲ್ಲಿವರೆಗೂ ಓಪನ್ ಆಗಿರಿ. ಡಿಸಿಪ್ಲಿನ್ಗೋಸ್ಕರ ಎಕ್ಸಾಕ್ಟ್ ಆ ಟೈಮ್ ಕ್ಲೋಸ್ ಮಾಡ್ತೀನಿ, ನೋ 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 ನೋ. ಸೊ ಖುಷಿ ಏನು ಕೊಡುತ್ತಲ್ಲಿ ಕ್ಲೋಸ್ ಮಾಡೋದಲ್ಲ, ಎಕ್ಸ್ಟೆಂಡ್ ಮಾಡೋದಿಲ್ಲ. ಆ ಡಿಸಿಪ್ಲಿನ್ ಏನರಲ್ಲಿ ಇರಬೇಕಿಲ್ಲ, ಲಾಭ ಬರೋ ಕಡೆ ಇರಬೇಕು ಡಿಸಿಪ್ಲಿನ್. ಹೊರತು ನಷ್ಟ ಬರೋ ಕಡೆ ಡಿಸಿಪ್ಲಿನ್ ಇರಬಾರ್ದು. ಕೆಲವೊಬ್ರು ನಾನು ನೋಡಿದ್ದೀನಿ, ಶಾರ್ಪ್ 7 ನಮ್ಮ ಶಾಪ್ ಕ್ಲೋಸ್ ಅಂದರೆ ಕ್ಲೋಸ್. ಏನೇ ಆಗಲಿ ಬಿಸ್ನೆಸ್ ಆಮೇಲೆ ತೊಗೊಳ್ಳ, ಐ ಆಮ್ ವೆರಿ ಡಿಸಿಪ್ಲಿನ್. ಅದಾದಮೇಲೆ ನಾನು ಸತ್ಸಂಗ ಹೋಗ್ಬೇಕು, ಸತ್ಸಂಗ ಇಲ್ಲೇ ಮಾಡಿ ಸಾಹೇಬ್ರೆ. ಸೊ ಖುಷಿ ಲಾಭ ಇಲ್ಲಿ ಬರುತ್ತೆ, ಅಲ್ಲಿ ಡಿಸಿಪ್ಲಿನ್ ಇಲ್ಲಿ. ನೀವು ಕ್ಲಬ್ಗೆ ಹೋಗ್ಬೇಕು, ಅಲ್ಲಿ ಡಿಸಿಪ್ಲಿನ್ ಇರೋದು ಬೇಡ. ಅಲ್ಲಿ ಕ್ಲಬ್ಗೆ ಹೋಗೋದು ಮಿಸ್ ಆಗುತ್ತಾ, ಅವಾಯ್ಡ್ ಮಾಡೋಕ್ಕೆ ಏನಾರು ನೋಡಿ. ಸೊ ಡಿಸಿಪ್ಲಿನ್ ಅನ್ನೋದು ಬರೋದು ಖುಷಿ ತರೋ ವಿಚಾರಕ್ಕೆ ಮಾತ್ರ ಇರಲಿ. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ಕ್ವಶನ್ ಕೇಳ್ತೀನಿ ಸರ್. ಒಂದ್ಸಲಿ ಮೈಕ್ರೋಸಾಫ್ಟ್ ಫೌಂಡರು ಬಿಲ್ ಗೇಟ್ಸ್ ಏನು ಹೇಳ್ತಾರೆ ಅಂದರೆ, ಮೋಸ್ಟ್ ಡಿಫಿಕಲ್ಟ್ ಕೆಲಸ ಏನಿದೆ ಅದನ್ನು ಲೇಸಿಯೆಸ್ಟ್ ಪರ್ಸನ್ ಯಾರಿದ್ದಾರೆ ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ಅವನೇ ಅದನ್ನು ಎಷ್ಟು ಮೈ ಕೈ ನೋವು ಮಾಡ್ಕೊಳ್ದೆ ಎಷ್ಟು ಈಸಿಯಾಗಿ ಮಾಡೋ ಒಂದು ರೂಟ್ನ ಅವನೇ ಕಂಡುಹಿಡಿತಾನೆ ಅಂತ. ಇವ್ರು ಹೇಳಿದ್ದು ನೋಡಿದಂಗಾರೆ ಲೇಸಿನೆಸ್ ಹಂಗಾರೆ ಒಂದು ಪಾಸಿಟಿವ್ ಟ್ರೇಟಾ ಸರ್ ಅದು? ಚೆನ್ನಾಗಿ ಕೇಳಿದ್ರಿ. ಅವರು ಅದ್ಭುತವಾಗಿ ಹೇಳಿದ್ದಾರೆ. ಇವತ್ತು ಬಿಸ್ನೆಸ್ ಸ್ಟಾರ್ಟಪ್ ಅಂತ ಎಲ್ಲರೂ ಕಂಡುಹಿಡಿತಾರಲ್ಲ, ಏನೆಲ್ಲಿ ಮಾಡ್ತಿರೋದವರು? ನಮ್ಮನ್ನು ಲೇಸಿ ಮಾಡೋವಂಥ ಬಿಸ್ನೆಸ್ಗಳಲ್ಲೇ ಸೂಪರ್ ಡೂಪರ್ ಹಿಟ್ ಆಗ್ತಿರೋದು. AI ಬಂತಪ್ಪ,
ನಾನು ಸುಮಾರು ಬುಕ್ಸ್ ಬರೆದಿದ್ದೀನಿ. ಒಂದು ಬುಕ್ ಬರೆಯುವಾಗ ನಾವು ಎಷ್ಟು ಹುಷಾರಾಗಿ ಗ್ರಾಮರ್ಗಳನ್ನ ನೋಡಿಬಿಟ್ಟು ಮತ್ತು ಅದನ್ನು ಫಿನಿಷಿಂಗ್ ಎಲ್ಲ ಮಾಡಿಬಿಟ್ಟು ಮಾಡಬೇಕಾಯ್ತು. ಇವತ್ತೇನು ಚಾಟ್ ಜಿ ಪಿ ಟಿಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಿಟ್ಟಾಗ ಟಪ್ಪಂತ ಬಂದ್ಬಿಡುತ್ತೆ ಎಲ್ಲನೂ. ಲೇಜಿ ಆದ್ವಾ? ಲೇಜಿನೆಸ್ನ ಎಷ್ಟು ನೀವು ವರ್ಕ್ ಮಾಡ್ತಾರೋ ಅಷ್ಟು ಒಳ್ಳೆಯದು. ಮೊದಲು ಸಂಜೆ ಎಲ್ಲರೂ ಹೊರಗಡೆ ಹೋಟೆಲ್ಗೆ ಹೋಗೋಣ, ವಾಟ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಅದು. ಬೇಗ ಎಲ್ಲ ಬಿಟ್ಟು ಮನೆಯಲ್ಲೆಲ್ಲ ರೆಡಿಯಾಗಿ ಕಾಯ್ತಿದ್ರು. ಒಟ್ಟಿಗೆ ನಾವು ಜೊತೇಲಿ ಹೋಗ್ಬಿಟ್ಟು ಹೋಟೆಲಲ್ಲಿ ಬುಕ್ ಮಾಡಿ ಕೂತ್ಕೊಂಡು ಎಂಜಾಯ್ ಮಾಡಿ ಊಟ ಮಾಡಿಕೊಂಡು ಬರ್ತಿದ್ದೆ. ಬಟ್ ಹೋಗಿ ಬರೋದ್ರಲ್ಲಿ ಆ ಪ್ರೋಸೆಸ್, ಆ ಜರ್ನಿ ಎಲ್ಲನೂ ಸೂಪರಾಗಿತ್ತು. ಆದರೆ ಇವತ್ತೇನಾಯ್ತು, ಒಂದು ಫೋನ್ ಕಾಲು, ಸ್ವಿಗ್ಗಿ ಝೊಮ್ಯಾಟೊ ಮನೆಗೆ ಬಂದುಬಿಡುತ್ತೆ. ಲೇಜಿ ಆದ್ವಾ? ಲೇಜಿಲೇ ಬಿಸ್ನೆಸ್ ಇರೋದು. ಅವ್ರು ಚೆನ್ನಾಗಿ ಹೇಳೋರೆ, ಎಷ್ಟು ನೀವು ಸೋಂಬೇರಿಗಳಾಗ್ತಾರೋ ಅಷ್ಟೇ ಒಳ್ಳೆಯದು. ಮೊದಲು ವಾರಕ್ಕೆ ಒಂದೇ ಒಂದು, ನಮ್ಮ ಚಾನಲ್ ವಿಷಯನೇ ಹೇಳ್ತಾ ಇದ್ದೀನಿ, ಒಂದೇ ಒಂದು ಚಾನಲ್ ಇತ್ತು, ಒಂದು ಮೂವಿ ಕಾಯ್ತಿದ್ವಿ. ಇವತ್ತು ಹಿಂಗಂದ್ರೆ ಮೂವಿ ಎಷ್ಟು ಚಾನಲ್ ಬೇಕು? ಅಷ್ಟು ಚಾನಲ್ಗಳು ನಮ್ಮ ಒಂದೇ ಕಡೆ ಕೂರಿಸ್ಬಿಟ್ಟು ಏನು ಮಾಡ್ತಿದ್ದೆ, ಲೇಜಿ ಕ್ರಿಯೇಟ್ ಆಗ್ತಿದೆ. ಮೊದಲು ಸಂಜೆ ಹೊತ್ತು ಫ್ಯಾಮಿಲಿಯವ್ರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಡಿಸ್ಕಷನ್ ಮಾಡ್ತಿದ್ವಿ, ಮಾತಾಡ್ತಾಯಿದ್ವಿ. ಮಕ್ಳುಗಳು ರೋಡಲ್ಲಿ ಹೆಂಗೆ ಆಟ ಆಡೋರು, ನಾವುಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಆಟ ಆಡ್ತಿದ್ವಿ ಗೊತ್ತಾ? ಈ ಸುಮಾರು ಕಾಲುಗಳಿಗೆಲ್ಲ ಏಟು ಬಿದ್ದಿದ್ದು, ಕೈಗಳೆಲ್ಲ ಏಟು ಬಿದ್ದಿದ್ದು, ಬಿದ್ದೋಳೋದು ಎದ್ದೇಳೋದು, ಅದ್ಭುತವಾಗಿತ್ತು ಲೈಫು. ಇವತ್ತು ಎಲ್ಲ ಆಟ ಆಡ್ತಾರೆ, ಓನ್ಲಿ ಮೊಬೈಲ್. ಲೇಜಿ. ಸೊ ಲೇಜಿನೆಸ್ನ ಕ್ರಿಯೇಟ್ ಮಾಡೋದೇ ಇವತ್ತು ಬಿಸ್ನೆಸ್ ಆಗಿದೆ. ಅರ್ಥ ಮಾಡ್ಕೊಂಡು ನೀವು ಅದರಿಂದ ವರ್ಕ್ ಬರದೇ ಹೋದರೆ ಬೇಗ ಹೊಂಟೋಗ್ತಾರೆ. ಸರ್, ನಾನು ತಾವು ಡಿಸ್ಕಸ್ ಮಾಡಬೇಕಾದ್ರೆ ತಾವು ಹೇಳ್ತಾ ಇದ್ರಿ, ಇಡೀ ವರ್ಲ್ಡಲ್ಲೇ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ, ಹಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಬಟ್ ನಂದ್ರಲ್ಲಿ ಏನು ಯುನೀಕ್ ಅಂದರೆ ನಾನು ರಾಶಿ ಬೇಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ. ಸರ್, ಟ್ರೈನಿಂಗ್ ಅನ್ನೋದು ಪ್ಯೂರ್ಲಿ ಲಾಜಿಕಲ್ಲು, ಈ ರಾಶಿ ಅನ್ನೋದು ಅಸ್ಟ್ರಾಲಜಿ. ಇದು ಹೆಂಗೆ ಸರ್ ಎರಡೂ ಲಿಂಕು? ಹೆಂಗೆ ರಾಶಿ ಬೇಸ್ಡ್ ಟ್ರೈನಿಂಗು? ಇದು ಈ ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಎಂಟೈರ್ ವರ್ಲ್ಡಲ್ಲಿ ನಡೀತಾ ಇರುತ್ತೆ. ನಾನು ಒಬ್ಬ ನನಗೆ ಗೊತ್ತಿರೋ ಹಂಗೆ ರಾಶಿ ನೋಡ್ಬಿಟ್ಟು ಅದ್ರ ತಕ್ಕಾಗಿ ಕಸ್ಟಮೈಸ್ಡ್ ಟ್ರೈನಿಂಗ್ ಕೊಡ್ತೀನಿ ನಾನು. ಏನಕ್ಕೆ ಅಂದರೆ ನಾನು ಜನರಲ್ಲಾಗಿ ಟ್ರೈನಿಂಗ್ ಕೊಡ್ತೀನಿ. ಏನು ಟ್ರೈನಿಂಗು? ನೀವು ಡಿಸಿಪ್ಲಿನ್ಡ್ ಆಗಿರಬೇಕು ಅನ್ನೋದು, ನೀವು ಆವಾಗಲೇ ಮಾತಾಡ್ದಂಗೆ. ಅಥವಾ ಹ್ಯಾಬಿಟ್ ಈ ಥರ ಬಿಡಬೇಕು, ಅದು ಕಲಿಬೇಕು ಅಂತ. ಎಲ್ರಿಗೂ ಒಂದೇ ಟೈಪ್ ಇರಲ್ಲ. ಕೆಲವೊಬ್ರು ಆಗಲಿ ಡಿಸಿಪ್ಲಿನ್ ಇರ್ತಾರೆ, ಕೆಲವೊಬ್ರು ಇನ್ಡಿಸಿಪ್ಲಿನ್ ಇರ್ತಾರೆ. ಕೆಲವೊಬ್ರು ಹ್ಯಾಬಿಟ್ ಅಂದರೆ ಪರ್ಫೆಕ್ಟ್ ಗುಡ್ ಹ್ಯಾಬಿಟ್ ಇರುತ್ತೆ, ಕೆಲವೊಬ್ರು ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಏನಕ್ಕೆ ಯಾವುದು ಗುಣಗಳಿದೆ ಅಂದರೆ ಅವನ ರಾಶಿ, ಆ ನಕ್ಷತ್ರ, ಆ ಪಾದ, 12 ರಾಶಿ, 27 ನಕ್ಷತ್ರ, ಇವೆಲ್ಲ ಏನು ಗೊತ್ತಾ, ಕ್ಯಾಲ್ಕುಲೇಷನ್. ಅದು ಪಾದಗಳೆಲ್ಲ ಕ್ಯಾಲ್ಕುಲೇಟ್ 108. ಒಬ್ರೊಬ್ರು ಒಂದೊಂದು ನೇಚರ್ ಇದೆ. ಆ ಜಾತಕ ನೋಡಿ, ಜಾತಕ ರಾಶಿ ನಕ್ಷತ್ರ ಪಾದ ಎಲ್ಲ ಮತ್ತು ಅವ್ನ ಎಲ್ಲೆಲ್ಲಿ ಪ್ಲ್ಯಾನೆಟ್ಸ್ ಇದೆ ನೋಡಿ ಅವ್ನಿಗೆ ಏನು ಕೊಡಬೇಕೋ ಕಸ್ಟಮೈಸ್ ಮಾಡಿ ಟ್ರೈನಿಂಗ್ ಕೊಡ್ತೀನಿ. ಜನರಲ್ ಟ್ರೈನಿಂಗ್ ನಡೆಯುತ್ತೆ. ಅದಾದಮೇಲೆ ರಾಶಿ ತಕ್ಕಾಗಿ ಟ್ರೈನಿಂಗ್ ಕೊಟ್ಟಾಗ ಒಬ್ರೊಬ್ರು ಎಲ್ಲಿಂದ ಎಲ್ಲ ಹೊಂಟೋಗ್ಬಿಡ್ತಾರೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ. ಯಾಕೆ ಅಂದರೆ ಅವ್ನಿಗೆ ಏನು ಬೇಕು ಅದನ್ನು ಕೊಡ್ತೀನಿ. ಇವಾಗ ನಾನು ಒಂದು ಹೋಟ್ಲಿಗೆ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ಹಸಿತಿರುವಾಗ ನನಗೆ ಊಟ ಕೊಡಿ ಅಂತ ಕೇಳ್ತೀವೋ ಅಥವಾ ನನಗೇನು ಐಟಮ್ ಬೇಕು ಅದನ್ನು ಕೇಳ್ತೀವೋ, ಆ ಐಟಮ್ ಬೇಕು. ನನಗೆ ಇವಾಗ ಮಸಾಲೆ ದೋಸೆ ಇಷ್ಟ, ಅವನು ಉಪ್ಪಿಟ್ಟು ತಂದಿಟ್ಬಿಟ್ರೆ ನನಗೆ ಖುಷಿ ಆಗುತ್ತಾ? ನಾನು ಉಪ್ಪಿಟ್ಟು ಕಂಡ್ರೆ ಆಗಲ್ಲ. ಸೊ ನನಗೇನು ಬೇಕೋ ಅದೇ ಐಟಮ್ ಕೊಟ್ಟರೆ ನಾನು ಖುಷಿ ಆನಂದವಾಗಿ ತಿಂತೀನಿ. ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಿಮ್ಗೇನು ಬೇಕು ಅನ್ನೋದು ಜಾತಕದಲ್ಲಿದೆ, ಅದ್ರ ತಕ್ಕಾಗಿ ಕೊಡ್ತೀನಿ. ಅದನ್ನು ತಿಂದು ಆನಂದವಾಗಿ ಖುಷಿಯಾಗಿ ಹೇಳ್ತೀನಲ್ಲ, ನನ್ನ ಟ್ರೈನಿಂಗ್ ಆಮೇಲೆ ಲೈಫ್ ಹೊಡೆದು ತುಂಬ ಅಭಿವೃದ್ಧಿ ಗ್ರೋತ್ ಆಗ್ತೈತೆ. ಅದ್ರ ಜೊತೆಲಿ ಖುಷಿಯಾಗಿರ್ತಾರೆ, ಆನಂದವಾಗಿರ್ತಾರೆ. ಸರ್, ಇನ್ನೂ ತುಂಬ ಡಿಸ್ಕಸ್ ಮಾಡೋಕೆ ಉಳಿದಿದೆ, ಬಟ್ ಈ ವಾರದ ನಮ್ಮ ಕಾರ್ಯಕ್ರಮದ ಸಮಯ ಮುಗಿದಿದೆ. ಹರಿ ಸರ್, ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾವು ಹೇಳ್ತಾ ಇರ್ತೀವಿ ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ಅಂತ. ಹೆಂಗೆ ಲೈಫು ಚೇಂಜ್ ಆಗೋದು ಅಂದರೆ, ನಮಗೆ ಒಂದು ಟ್ರೈನಿಂಗು, ನಮಗೇ ಆದಂಥ ನಮ್ಮ ರಾಶಿಗೆ ಕಸ್ಟಮೈಸ್ಡ್ ಆದಂಥ ಒಂದು ಟ್ರೈನಿಂಗ್ ತೊಗೊಂಡಾಗ ಈ ಲೋಕನ ಹೆಂಗೆ ನೋಡಬೇಕು, ಈ ಲೋಕ ನಮ್ಮನ್ನು ಹೆಂಗೆ ನೋಡ್ತಾ ಇದೆ, ಹೆಂಗೆ ನಾವು ನಿಂತಿರೋ ಕಡೆ ಅಚೀವ್ ಮಾಡೋದನ್ನೋ ಒಂದು ಸೀಕ್ರೆಟು ಅನ್ಲಾಕ್ ಆಗುತ್ತೆ. ನಿಮಗೆ ಈ ಸೀಕ್ರೆಟ್ ಕೀ ಬೇಕಾ? ದಯವಿಟ್ಟು ಕೆಳಗೆ ಕಾಣಿಸೋ ಅಂತ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಟ್ರೈನಿಂಗ್ ಆಗಿ ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಾವು ಹೇಳ್ತಾ ಇರ್ತೀವಿ ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ಧನ್ಯವಾದಗಳು.